ಫಸ್ಟ್ ಆಫ್ ಆಲ್ ನಾನು ಗ್ಯಾರಂಟಿ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಭಾಳಷ್ಟು ಯುವಕರ ಏನು ನಾವೊಂದು ಪ್ರತಿಭಟನೆ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಈ ಗ್ಯಾರಂಟಿ ನ್ಯೂಸ್ ಏನಪ್ಪ ಅಂದರೆ ಭಾಳಷ್ಟು ಅದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂತು. ಆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಹೋರಾಟದ ಏನು ಕಿಚ್ಚಿತ್ತು ಅದಕ್ಕೆ ಮಾಡಿದ ಸರ್ಕಾರ ಕೇವಲ 1 ವರ್ಷಕ್ಕೆ ಮಾತ್ರ ಈ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನು ನಾವು ಒಪ್ಪಲ್ಲ. ಈಗ ಆಲ್ರೆಡಿ ನಮ್ಮ ಎಲ್ಲ ಸ್ನೇಹಿತರು ಮಾತಾಡಿದ ಹಾಗೆ 5 ವರ್ಷ ಕನಿಷ್ಠ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಬೇಕು. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಂತಂದರೆ ಸಾಮಾನ್ಯದ್ದು 30 ಮಾಡಬೇಕು. ಅದರ್ಸ್ SC ST ಮತ್ತು OBC ಐತಲ್ಲ ಅಲ್ಲಿ 33 ಪರ್ಮನೆಂಟಾಗಿ ಮಾಡಬೇಕು. ಒಂದು ಬಾರಿ ಅಲ್ಲ, ಮಾನ್ಯ ಗೃಹ ಸಚಿವರೇ ಪರ್ಮನೆಂಟಾಗಿ ಮಾಡಬೇಕು ಇದನ್ನು. ಯಾಕಂದರೆ ಇದು ನಮ್ಮ ಬೇಡಿಕೆ ಇದೆ. ಇದನ್ನು ಮಾಡಿಸೋದಕ್ಕೆ ನಾವು ಬಿಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಸಮಸ್ಯೆ ಏನಂತಂದರೆ ಈಗ ಆಲ್ರೆಡಿ ಭಾಳಷ್ಟು ಚರ್ಚೆಗಳಾಗಿದೆ ಚಾನಲಲ್ಲಿ. ಏನು ಶಿಕ್ಷಣ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು 70,000 ಏನಿದಾವಲ್ಲ, ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಬೇಕೇ ಬೇಕು. ಪ್ರತಿಯೊಬ್ಬರಿಗೆ ಶಿಕ್ಷಣ ಮತ್ತು ಆರೋಗ್ಯ ಬೇಕು ಸರ್. ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ 50,000 ಹುದ್ದೆಗಳನ್ನ ನೀವು ಫಿಲಪ್ ಮಾಡಲೇಬೇಕು. ನೀವೇನಾದ್ರು ಫಿಲಪ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂತ ನಾವು PIL ಹಾಕೋರ್ದೀವಿ ಅಂದರೆ ಕೋರ್ಟಿಗೆ ನಾವು ಸರ್ ಹೋಗಲೇಬೇಕು. ಯಾಕಂದರೆ ಸಾಕಷ್ಟು ಬಾರಿ 2.5 ವರ್ಷದಿಂದ ಶಿಕ್ಷಣ ಸಚಿವರು ಏನಪ್ಪ ಅಂದರೆ ಯಾವ ಹುದ್ದೆಗಳಿಗೆ ಯಾವುದೂ ಕ್ಲಾರಿಟಿ ಇಲ್ಲ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,267 ಹುದ್ದೆಗಳನ್ನ ತುಂಬಿತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೇವಲ GPT ಅಂದರೆ 6ರಿಂದ 8ನೇ ತರಗತಿ ಶಿಕ್ಷಕರು ಏನಿದಲ್ಲ ಕೇವಲ 78 ಪೋಸ್ಟು. 78 ಪೋಸ್ಟ್ಗೆ ನೀವು ಹೆಂಗೆ ನೇಮಕಾತಿ ಮಾಡ್ತೀರಿ? ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿವಿ. ರಶ್ಮಿ ಮೇಡಮ್ ಅವರು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ, ನಾವು ಪೋಸ್ಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ. ಅಲ್ಲಿ ಕನಿಷ್ಠ 1,000ರಿಂದ 2,000 ಹುದ್ದೆಗಳು ಜಾಸ್ತಿ ಆಗಬೇಕು. ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವೇನು 5,000 ತುಂಬ್ತಿರ್ತಿಲ್ಲ, 5,000 ಅಲ್ಲ ಕನಿಷ್ಠ ಒಂದು 20,000 ತುಂಬಬೇಕು ಸರ್. ಎಲ್ಲ ಸೇರಿಸಿ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಸೇರಿ ಒಂದು 30ರಿಂದ 40,000 ವೇಕೆನ್ಸಿಗಳನ್ನ ಫಿಲಪ್ ಮಾಡಿ. ಮತ್ತು ಕೋರ್ಟ್ಗಳು ಈಗೇನು ಕೋರ್ಟಲ್ಲಿ ಕೇಸ್ ಇದೆಯಲ್ಲ 451 ಹುದ್ದೆಗಳದ್ದು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಇದೆ ಸರ್. ಆ ಕೋರ್ಟ್ ಕೇಸನ್ನು ಸಬೂಬನ್ನು ಹೇಳಿದ್ಬಿಟ್ಟು ಕಾನೂನು ಏನಾದರೂ ಅದಕ್ಕೆ ಅವಕಾಶಗಳಿದ್ದರೆ ನೇಮಕಾತಿ ಸ್ಟಾರ್ಟ್ ಮಾಡಬೇಕು. ಆ ಕೋರ್ಟ್ ಕೇಸ್ ಮುಗಿಸುವಂಥ ಜವಾಬ್ದಾರಿ ಅವ್ರಿಗೆ ಇದೆ. ಮತ್ತು ಅದನ್ನು ಫರ್ದರ್ ನೀವೇನಾದರೂ ಆ್ಯಕ್ಷನ್ ತೊಗೊಂಡು ನೇಮಕಾತಿಯನ್ನು ಸ್ಟಾರ್ಟ್ ಮಾಡಬೇಕು. 1 ತಿಂಗಳದಾಗ ನೇಮಕಾತಿ ಸ್ಟಾರ್ಟ್ ಆಗಬೇಕು ಸರ್. ಯಾಕಂದರೆ ಭಾಳಷ್ಟು ಬಾರಿ ನಾವು ಹೋರಾಟ ಮಾಡಿದ್ದೀವಿ ಇದ್ರ ಬಗ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.